ವಿಡಿಯೋ ಎಲ್ಲ ಅಲ್ಲೇ ಬರ್ತಾಯಿದೆ. ಒಂದು ವಿಡಿಯೋ ಎಲ್ಲ ಬಂದಿದ್ದು ನೋಡಿದೆ. ನಾನೊಂದು ಔತಣಕೂಟ ಕೊಟ್ಟಿದ್ದ ಬಗ್ಗೆ ಅದನ್ನು ಬೇರೆ ಥರ ಒಂದು ಸಮಸ್ಯೆ ಮಾಡಿ ಒಂದು ವಿಡಿಯೋ ಎಲ್ಲ ಮಾಡ್ತಾ ಇರೋದು ನಾನು ನೋಡಿದೆ. ಅದು ಏನು ಮೂಲ ಕಾರಣ ಅಂದರೆ, ನಮ್ಮ ಬೇಗೂರು ಡೈರಿ ಸಂಬಂಧಪಟ್ಟಂಗೆ ಇಒ ಮತ್ತು CDO ಅವರು ಸ್ಟೇಷನಿಗೆ ಬಂದಿದ್ದರು. ಸ್ಟೇಷನಿಗೆ ಬಂದು ನಮ್ಮ ಬೇಗೂರು ಡೈರಿ ಸಂಬಂಧಪಟ್ಟಂಗೆ ಏನೀಗ ಅಲ್ಲಿ ಒಂದು ಕಾಗದ ಪತ್ರಗಳು ಏನು ಅಲ್ಲಿ ಕಾನೂನಾತ್ಮಕವಾಗಿ ಏನು ನಡೆದಿದೆ, ಏನು ಲೆಟ್ರ್ ಕೊಟ್ಟಿದ್ದಾರೆ, ಏನು ಆದೇಶ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಹೇಳಬೇಕು ಅಂತೇಳಿ ಮಹಾದಾಗ್ ಸಾಹೇಬರು ಕರೆಸಿದ್ರು. ಅವಾಗ ಬಂದರು, AR ಸಾಹೇಬರು CDO ಎಲ್ಲ ಬಂದಿದ್ದರು, ನಮ್ಮನ್ನೂ ಕರೆಸಿದ್ರು. ಅವಾಗ ನಮ್ಮ ವಿರೋಧ ಪಾರ್ಟಿಯವರು ಅವ್ರು ಬಂದರು. ನಮ್ಮ ವಿರೋಧ ಪಾರ್ಟಿಯವರು ಅವರು ಲೀಡ್ರೆಲ್ಲ ಬಂದುಬಿಟ್ಟು ಸ್ಟೇಷನಲ್ಲಿ ಏನು ಮಾತಾಡಿದ್ರು ಎಲ್ಲ ಲೀಗಲಾಗಿ ಏನೇನು ನಡಿಬೇಕು, ಏನೇನು ಆಗಿದೆ ಡೈರಿಲಿ, ಇನ್ನು ಮುಂದಕ್ಕೆ ಏನೇನು ಆಗಬೇಕು, ಈ ಥರ ಆಗಿದೆ, ಹಿಂಗೆ ಆದೇಶ ಆಗಿದೆ ಎಲ್ಲ ಹೇಳಿದ್ರು. ಆಮೇಲೆ ಕೋರ್ಟಲ್ಲೂ ನಮ್ಮಂತೆ ಆಗಿರೋದು ಸದಾ ಅಷ್ಟೊತ್ತು ಕಾಲೇ ಕೋರ್ಟ್ ಆದೇಶನೂ ಆಗಿತ್ತು ನಮ್ಮಂತೆ. ಅವೆಲ್ಲ ಅರಿವಾಗಿತ್ತು. ಅರಿವೆಲ್ಲ ಆದಮೇಲೆ ಏನಾಯಿತು, ನಮಗೇನು ಹೇಳಬೇಕು ಅದನ್ನು ಹೇಳಿ, ಅವ್ರಿಗೇನು ಹೇಳಬೇಕು ಹೇಳಿ, ಇನ್ನು ಮುಂದೆ ಜವಾಬ್ದಾರಿಯುತವಾಗಿ ಸಂಘನ ನಡೆಸ್ಕೊಂಡು ಹೋಗಿ ಅಂತೇಳಿ ಹೊರಟ್ರಾದ್ಮೇಲೆ ಏನಾಯಿತು, ನನ್ನ ಮಗಳು ಬುಧವಾರ ರಿಸಲ್ಟ್ ಬಂತು. ನಮ್ಮ ಮಗಳಿಗೆ ರಿಸಲ್ಟ್ ಬಂದಾಗ ಏನಾಯಿತು, 99% ಅಂದರೆ ಡಿಸ್ಟಿಕ್ಕಿಗೆ 2nd ಟಾಪರು, ಸ್ಟೇಟ್ಗೆ 5th 5ನೇ ರ್ಯಾಂಕ್ ಬಂದು, ಇಲ್ಲಿ 6 ಅಂತ ಹಾಕಿದ್ರೆ 5ನೇ ರ್ಯಾಂಕ್ ಬಂದಿದ್ದಾಳೆ ಸ್ಟೇಟ್ಗೆ. ಈ ಒಂದಕ್ಕೆ ಏನಾಯಿತು, ನಾವು ಅಲ್ಲೇ ಮುಂಚಿತವಾಗಿ ನಮ್ಮ ಸ್ನೇಹಿತರು BJP JDS ಎಲ್ಲ ಸ್ನೇಹಿತರಿಗೂ ಅಲ್ಲಿ ಔತಣಕೂಟನೇ ಇಟ್ಕೊಂಡಿದ್ದೆ. ನಾವು ಔತಣಕೂಟ ಕೊಡ್ಸೋಣ, ಏನಣ್ಣ ನಿಮ್ಮ ಮಗಳು ಪಾಸ್ ಆಗಿದ್ದಾಳೆ, ಏನಾರ ಊಟ ಕೊಡ್ಸಲ್ವೇನಣ್ಣ, ಏನಣ್ಣ ಅಂತ ಕೇಳಿದ್ರು. ಆಯ್ತು ಬನ್ರಪ್ಪ, ಇಲ್ಲೇನು ಪಕ್ಷಾತೀತವಾಗಿ ನಾವೇನಿದ್ರು ರಾಜಕೀಯ ಮಾಡ್ತೀವ, ಬನ್ನಿ ಅಂತೇಳಿ ಕಳಿಸಿದ್ದೇವ್ರು. ಅಲ್ಲಿ ಹೋಗಿ ಊಟ ಮಾಡ್ತಾಯಿದ್ರು. ಆಮೇಲೆ ಈ ಒಂದು ಸ್ಟೇಷನಲ್ಲಿ ಕಾರ್ಯಕ್ರಮ ಏನು ನಮಗೆ AR ಇವರೆಲ್ಲ ಮಾತುಕತೆ ಮುಗೀತು. ಆ ಸ್ಟೇಷನಿಂದ ಈಚೆ ಬರಬೇಕಾದ್ರೆ ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ ಮಾಮೂಲಿ ನಾವು ಕುಣಿಗಲ್ ನಮ್ಮ ನಾಗರಿಕರ ಒಂದು ಪ್ರಜ್ಞೆ ಅದು. ಯಾರೇ ಒಂದು ಅತಿಥಿಗಳು ಬಂದಾಗ ನಮ್ಮ ಕುಣಿಗಲ್ ತಾಲೂಕಿನ ಊಟಕ್ಕೆ ಕರೆದು ಸರ್ವೇ ಸಾಮಾನ್ಯ ಕರೆದು ನಾವು ಬನ್ನಿ ಸರ್, ನನ್ನ ಮಗಳದ್ದು ಈ ಥರ 1st ರ್ಯಾಂಕ್ ಬಂದಿದ್ದಾಳೆ, ನಮ್ಮ ಏನು ಒಂದು ಡಿಸ್ಟಿಕ್ಗೆ 2nd ರ್ಯಾಂಕ್ ಬಂದಿದ್ದಾಳೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿರೋದು. ಅವ್ರು ಇಲ್ಲಪ್ಪ ನಾವು ಊಟಕ್ಕೆಲ್ಲ ಬರೋಕ್ಕಲ್ಲ, ನಾನು ಡ್ಯೂಟಿಲೇ ಇದ್ದು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ಲಂಚ್ ಟೈಮ್ ಬನ್ನಿ ಸರ್, ಊಟ ಮಾಡ್ಕೊಂಡು ಹೋಗಿರಾ, ಇದೇನು ಬೇರೆ ಏನಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕರೆದೆ ನಾನು. ಯಾಕೆಂದರೆ ಒಬ್ಬ ಅಧಿಕಾರಿಗಳಾಗಲಿ, ನಮ್ಮ ಅಧಿಕಾರಿ ಆಗಲಿ, ಬೇರೆ ಯಾರೇ ಆಗಲಿ ನಮ್ಮ ಕುಣಿಗಲ್ ತಾಲೂಕಿಗೆ ಅತಿಥಿಯಾಗಿ ಬಂದಾಗ ಊಟಕ್ಕೆ ಕರೆಯೋದು ಸರ್ವೇ ಸಾಮಾನ್ಯ, ಅದು ನಮ್ಮ ನಾಗರಿಕತೆ. ಕರೆದಿದ್ದು ನಿಜ. ಕರೆದ ಮೇಲೆ ಅವ್ರು ವೆಹಿಕಲಲ್ಲಿ ಬಂದರು, ನಾವು ನಮ್ಮ ವೆಹಿಕಲಲ್ಲಿ ಹೋದೋ. ಅಷ್ಟೊತ್ತು ಕಾಲೇ ನಮ್ಮ ಹುಡುಗರೆಲ್ಲ ಊಟ ಮಾಡ್ತಾಯಿದ್ರು. ಅಲ್ಲಿ ಊಟ ಮಾಡ್ತಿದ್ದರು. ಅಲ್ಲೇನಾಯಿತು, ಹೋದ ಊಟಕ್ಕೆ ಆ ಟೇಬಲಲ್ಲಿ ಅವ್ರು ಆಲ್ರೆಡಿ ಎಲ್ಲ ಏನಾದ್ರು ತೊಗೊಂಡಿದ್ರು, ಔತಣಕೂಟ ಮಾಡ್ತಾಯಿದ್ರು. ಅದೇನಾಯಿತು, ಟೇಬಲ್ ಕ್ಲೀನ್ ಆಗಿರಲಿಲ್ಲ. ಬಂದು ಕುಂತ್ಕೊಂಡ್ರು. ಅವ್ರು ಹೇಳಿದ್ರು, ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ದೀವಿ, ನಾನ್ ವೆಜ್ ಸದಾ ತಿನ್ನಲಿಲ್ಲ ಅವರು. AR ಸಾಹೇಬರು, ರಾಮ್ ಪ್ರಸಾದ್ ಅವರು ನಾನ್ ವೆಜ್ ಸದಾ ಮುಟ್ಟಲಿಲ್ಲ, ಸುನಿಲ್ ಅವರಷ್ಟೇ, ನಾನು ಸಹ. ಕಬಾಬ್ ಏನೋ ನಾನ್ ವೆಜ್ ಬಿಟ್ಟರೆ ನಾನು ಡ್ರಿಂಕ್ಸ್ ಅಂತೂ ಮುಟ್ಟಲ್ಲ. ಇಡೀ ಕುಣೂಲ್ ತಾಲೂಕಿಗೆ ಗೊತ್ತಿದೆ ನಾನು ಡ್ರಿಂಕ್ಸ್ ಮಾಡಲ್ಲ ಅಂತೇಳಿ, ಮೂರ್ತಿ ಡ್ರಿಂಕ್ಸ್ ಮಾಡಲ್ಲ ಅಂತ ಇಡೀ ಕುಣೂಲ್ ತಾಲೂಕಿಗೆ ಗೊತ್ತಿದೆ. ನನ್ನ ಕುಟುಂಬಕ್ಕೆ ಹೋದರೆ ಸಾಕು, ನನ್ನ ಹೆಂಡತಿ ಗೊತ್ತಿದೆ, ನನ್ನ ಕುಟುಂಬಕ್ಕೆ ಗೊತ್ತಿದೆ, ನಾನು ಎಲ್ಲರೂ ನಂಬಿಸೋಕ್ಕಾಗಲ್ಲ ನಾನು. ಅದರಿಂದ ನಾನು ಎಣ್ಣೆ ತೊಗೊಳ್ಳಲ್ಲ, ಬನ್ನಿ ಸರ್, ಏನು ಇಲ್ಲ ಅವೆಲ್ಲ ಏನು ಆ ಥರ ಮಾಡೋದಿಲ್ಲ, ಬನ್ನಿ ಸರ್ ಕುತ್ಕೊಳ್ಳಿ ಅಂತೇಳಿ ನಾವು ಬರೀ ಮೊಸರನ್ನ ತೊಗೊಂಡಿತ್ತು. ಆ ಬಿಸಿಲು ದೈಗಿಲ್ಲ, ಏನೂ ತಿನ್ನೋಕ್ಕಾಗ್ತಿಲ್ಲ, ಬರೀ ಮೊಸರನ್ನ ತಿಂದ್ಬಿಟ್ಟು ಅವರು ಬರ್ತೀವಿ ಮೂರ್ತಿ ಅಂತೇಳಿ ಹೊರಟರು. ಅದ್ರಲ್ಲಿ 7 ಅಪ್ ನಾನು ತೊಗೊಂಡೆ. ನಾನು ಮಾಮೂಲಿ ಎಲ್ಲ ಡ್ರಿಂಕ್ಸ್ ಏನಾರು ಏನೋ ಪಾರ್ಟಿ ಇದು ಔತಣಕೂಟ ಮಾಡಬೇಕಾದ್ರೆ ಏನೋ ಒಂದು ತೊಗೊಳೋದು ನಿಜ. ಅದರಲ್ಲೇನಾಯಿತು, ನಾನು ಹೇಳಿದ್ದೀನಿ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ, 7 ಅಪ್ ಕೊಡಪ್ಪ ನನಗೆ ಅಂತೇಳಿ. 7 ಅಪ್ ತೊಗೊಂಡು ಇವರು AR ಸಾಹೇಬ್ರು ಅವ್ರಿಗೊಂದು ತೊಗೊಳ್ಳಿ ಸರ್ 7 ಅಪ್ ತೊಗೊಳ್ಳಿ ಅಂತೇಳಿ ನಾನು ಅವರು 7 ಅಪ್ ಕುಡಿದ್ಬಿಟ್ಟು ಮೊಸರನ್ನು ತಿಂದಿದ್ದು ಬಿಟ್ಟರೆ ಯಾರೇ ಆಗಲಿ ಅಲ್ಲಿ ನಮ್ಮ ಅಧಿಕಾರಿಗಳು ಮದ್ಯಪಾನ ಮಾಡಲಿಲ್ಲ, ನಾನೂ ಮಾಡಲಿಲ್ಲ. ಮಿಕ್ಕಿದವ್ರು ನಮ್ಮ ಸ್ನೇಹಿತರು ಅವರೆಲ್ಲ ಅವರೆಲ್ಲ ಔತಣಕೂಟ ಇತ್ತು, ಊಟ ಮಾಡಿದ್ರು. ಅವ್ರು ಎಂಜಾಯ್ ಮಾಡಿದ್ರು. ಅವ್ರಿಗೆ ನಾನು ಕರೆದಿದ್ದು ನಿಜ ಮಾಡಿದ್ರು ಅವರು. ಆ ಒಂದು ಇದನ್ನು ತೊಗೊಂಡೋಗಿ ನೀವು ನನ್ನ ಮಗಳು ನನ್ನ ಮಗಳದ್ದು ಒಂದು ರ್ಯಾಂಕ್ ಬಂದಲ್ಲ ಒಂದು ಖುಷಿಗೆ ನಾನು ಹೋಗಿ ಔತಣಕೂಟ ಕೊಟ್ಟರೆ, ನೀವು ಹೋಗ್ಬಿಟ್ಟು ನಿಮ್ಮ ರಾಜಕೀಯ ತೌಲು ಬೆಳೆಸ್ಕೊಳಕ್ಕೆ ನೀವು ಹೋಗ್ಬಿಟ್ಟು ನಾವು ಈ ಪಾರ್ಟಿನ ತೊಗೊಳಕ್ಕೆ ಅದಕ್ಕೆ ಗಂಟೆ ಹಾಕ್ತೀರಾ? ಏನು ಸಿಗುತ್ತೆ ನಿಮಗೆ? ಎಲ್ಲ ಒಂದು ಮೂರ್ತಿ ಎಲ್ಲ ಒಂದು ಕಡೆ ಚೆನ್ನಾಗಿದ್ದಾನೆ, ಎಲ್ಲ ಒಂದು ಕಡೆ ಆಗ್ತಾ ಇದೆ, ಅವನೇನಾರ ಮಾಡಬೇಕು ಅನ್ನೋದು ಬಿಡಿ. ನಿಮ್ಮ ಕೈಲೆಲ್ಲ ಮೇಲ್ಗಡೆ ದೇವರಿದ್ದಾನೆ, ಅವನು ಏನು ಬೇಕೋ ಅದು ಮಾಡ್ತಾನೆ. ಅದು ಬಿಟ್ಬಿಟ್ಟು ನಮ್ಮ ಶಾಸಕರ ಹೆಸರು ಹೇಳ್ಕೊಳ್ಳೋದು, ನಮ್ಮ ಹೆಸರು ಬಳಸ್ಕೊಳ್ಳೋದು ಬಿಡಿ. ಇದನ್ನು ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಇದೇ ಕೆಲಸ ನೋಡ್ತಾ ಇದ್ದೀನಿ ನಾನಂತೂ. ನೀವು ಈ ಒಂದು ವರ್ತನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನನ್ನ ಮಗಳ ವಿಷಯಕ್ಕೆ ನಾನು ಪಾರ್ಟಿ ಕೊಟ್ಟರೆ, ನನ್ನ ಮಗಳು ಈಗ ರ್ಯಾಂಕ್ ಬಂದಿದ್ದಾಳೆ ಅಂತ ಪಾರ್ಟಿ ಕೊಟ್ಟರೆ, ನೀವು ನಿಮ್ಮ ರಾಜಕೀಯ ತೌಲಿಗೆ ಬಳಸ್ಕೊತೀರಾ ನೀವು ಅಂದರೆ ಎಷ್ಟು ನಿಮ್ಮ ಮಾನಸಿಕವಾಗಿ ನೀವು ಅಸ್ವಸ್ಥರಾಗಿದ್ದೀರಾ. ಆ ಒಂದು CDO ಆಗಲಿ AR ಬಗ್ಗೆ ಎಷ್ಟು ನಿಮಗೆ ಭಯ ಇದೆ. ಎಲ್ಲೋ ಒಂದು ಕಡೆ ಒಂದು 30-35 ವರ್ಷದಿಂದ ನೀವು ದಬ್ಬಾಳಿಕೆ ಒಂದು ಸಹಕಾರ ಇಲಾಖೆನ ಕಂಟ್ರೋಲ್ ಮಾಡ್ಕೊಂಡು ಬರ್ತಾಯಿದ್ರಿ, ಮಾಡಬಾರ್ದು ಮಾಡ್ಕೊಂಡು ಬರ್ತಾಯಿದ್ರಿ. ಇವತ್ತೆಲ್ಲೋ ಒಂದು ಕಡೆ ಆ ಸುನಿಲ್ ಬರೀ CDOನ ಎದಸೋಕ್ಕಾಗ್ತಾಯಿಲ್ಲ ನೀವು.
ಗೊತ್ತಲ್ಲ ಅವ್ನು ಓಡಿಸ್ಬಿಡ್ಬೇಕು ಅವನ್ನ, ಕುಣಿಗಲ್ ತಾಲೂಕಿಂದ ಓಡಿಸ್ಬಿಡ್ಬೇಕು ಅವನು ಬಾತ್ರೂಮ್ಗೆ ಹೋಗಂಗಿಲ್ಲ, ಅವ್ನು ವಿಡಿಯೋ ಮಾಡ್ಕೋತೀರಾ? ಏನಂತ ಭಯ ನಿಮಗೆ? ಅವನೇನ ಮಾಡಿದರೆ ಕಾನೂನು ಪ್ರಕಾರ ಹೋರಾಡಿ ಸಸ್ಪೆಂಡ್ ಮಾಡಿಸಿ ಅವನು ಗಟ್ಟಿ ಅವನಿಗೆ. ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನ್ಯಾಯದ ಪರ, ನಾವಾಗಲಿ ನಮ್ಮ ಶಾಸಕರಾಗಲಿ ನಾವೆಲ್ಲರೂ ನ್ಯಾಯದ ಪರ ಹೊರತು ಅನ್ಯಾಯದ ಪರ ಅಲ್ಲ. ನಾವು ಅವೆಲ್ಲ ಮುಂದೆ ಹೇಳಿದ್ವಿ ನಾವು. ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಸಂತೆ ಮೂತ್ರ ತೊಗೊಂಡು ಗಂಟಾಕೋದು ಬೇಡ ನೀವು. ಸಂತೆ ಮೂತ್ರಲ್ಲಿ ನಿಮ್ಮ ಮೇಲೂ FIR ಆಗಿದೆ, CDO ಮೇಲೆ FIR ಆಗಿದೆ. ಇಬ್ಬರು ಯಾರು ತಪ್ಪಿಸ್ತೋ ಅಂದರೆ ಕೋರ್ಟ್ ತೀರ್ಮಾನ ಕೊಡುತ್ತೆ. ಇಲ್ಲ ನೀವೇನೋ ಅದಕ್ಕಿಂತ ಮುಂಚೆಯಾಗಿ ನೀವು ತೀರ್ಮಾನ ಮಾಡಬೇಕು ಅಂದರೆ ನಿಮ್ಮದೇ ಆದ ಒಂದು CBI ಇದೆ. ಅಮಿತ್ ಶಾ ಅವರು ಗೃಹ ಮಂತ್ರಿ ಇದ್ದಾರೆ ಸೆಂಟ್ರಲಲ್ಲಿ. ಹೋಗಿ ಇಡಿ ಪಾಪ ಇಡಿ ಎಲ್ಲ ಮಾಡಿಸಿ ರೂಢಿ ಆಗಿದೆ ನಿಮಗೆ ಯಾರ್ಯಾರ ಬಗ್ಗೆ ಎಲ್ಲ. ಇದನ್ನು ಮಾಡಿಸಿ ತನಿಖೆ ಮಾಡಿಸಿ ತಪ್ಪಿತಸ್ಥನ ಮೊದಲು ತೊಗೊಂಡೋಗಿ ಜೈಲಿಗೆ ಹಾಕಿ. ಅದರಲ್ಲಿ ನಮ್ಮ ಎರಡು ಮಾತಿಲ್ಲ. ಅದು ಬಿಟ್ಬಿಟ್ಟು ಮಸಲ್ ಕಲ್ಲು ಹುಡ್ಕೋದು ಬಿಡಿ. ನಮ್ಮ ಶಾಸಕರ ಬಗ್ಗೆ ಏನೇ ಆಗಲಿ ಯಾವ ಅಭಿವೃದ್ಧಿ ಸಹಿಸೋಕ್ಕಾಗ್ದಲೆ ಈ ಇದು ಮಾರ್ಕಳ್ಳಿ ಜಲಾಶಯದಿಂದ ಮಂಗಳಾ ಡ್ಯಾಮಿಗೆ ನೀರು ಬಿಟ್ಟರು 10 ಕೋಟಿ ಖರ್ಚು ಮಾಡಿ ನಿಮ್ಗೆ ತಡ್ಕೊಳಕ್ಕಾಗ್ತಿಲ್ಲ. ಕೊತ್ತಗೆರೆ ಹೋಗ್ಲಿ 34 ಕೋಟಿ ಹಾಕಿದ್ರು, ಅದಾಗಲೇ ಈಗಾಗಲೇ ನಡೀತಾ ಇದೆ ಕೆಲಸ. ಈಗ ನಮ್ಮ ಬೇಗೂರು ಕೆರೆಗೆ ಯಾರು ಹುಟ್ಟಿದ ಮಕ್ಕಳು ಬಿಡಲಿಲ್ಲ, ಬೇಗೂರಿಗೆ ಹುಟ್ಟಿದ ಮಕ್ಕಳು ನೀರು ತರಲಿಲ್ಲ. ತಾಮೊಂದು ನಮ್ಮ MLA ಸಾಹೇಬರು ಹೆಮ್ಮೆ ಇದೆ ನಮಗೆ. ಕಾಂಗ್ರೆಸ್ ಪಾರ್ಟಿಲಿ ಇದ್ದಿದ್ದು ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ನಮ್ಮ ಶಾಸಕರ ಜೊತೆ 3 ವರ್ಷ ಇರ್ಬೋದು, ನಿಮ್ಮ ಜೊತೆ 30 ವರ್ಷ ಇದ್ದೀನಿ ನಾನು. 30 ವರ್ಷ ಇದ್ದಾಗಲೂ ಲೆಕ್ಕ ಹಾಕಿದ್ರೆ ಈಗ 3 ವರ್ಷ ನನಗೆ ನೆಮ್ಮದಿಯಾದ ಜೀವನ ಕೊಟ್ಟಿದೆ. ನಾನೇನು ಕೆಲಸ ಮಾಡಿಸಲ್ಲ, ಕಾಂಟ್ರಾಕ್ಟ್ ಕೆಲಸ ಮಾಡಿಸಲ್ಲ, ಅವ್ರ ಹತ್ರ ಹೋಗಿ ನಾನು ಕೇಳಿಲ್ಲ. ಶಾಸಕರ ಹತ್ರ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದೀವಿ, ಕೆಲಸ ಮಾಡಿಕೊಟ್ಟಿದ್ದಾರೆ. ಮಸಲ್ ಕಲ್ಲು ಹುಡ್ಕೋದು ಬಿಡಿ. ನೀವೆಲ್ಲ ಏನು ನೀವು ಅಪಾದನೆ ಮಾಡ್ತಾ ಇದ್ದೀರಾ? ಜಗದೀಶ್ ಆಗಿರ್ಬೋದು, ಯಾರೋ ದಿಲೀಪ, ಅಯೋಗ್ಯ ದಿಲೀಪ ಆಗಿರ್ಬೋದು, ಏನು ನೀವು ಅಪಾದನೆ ಮಾಡ್ತಾ ಇದ್ದಾರೆ? ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು. ಇದ್ರ ಬಗ್ಗೆ ಯಾರು ಏನು ತಪ್ಪು ತಿಳ್ಕೊಬಾರ್ದು. ನಮ್ಮ ಜನತೆ, ನಮ್ಮ ಪ್ರೀತಿ, ನಮ್ಮ ಜನತೆಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಔತಣಕೂಟ ಕೊಟ್ಟಿರೋದೊಂದು ಬಿಟ್ಟರೆ ಯಾರಾಗಲಿ ತಮ್ಮ ಮಗಳು ಬಂದಾಗ ಕೊಡೋದು ಸಹಜ. ಆ ಥರ ನಾನು ಕೊಟ್ಟಿದ್ದೀನಿ. ಅದನ್ನು ತೊಗೊಂಡೋಗಿ ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ. ಇವರ ಒಂದು ಮಾನಸಿಕ ಸ್ಥಿತಿ ನೋಡಿದ್ರೆ ಇವರೆಲ್ಲ ಒಂದು ಕಡೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅನ್ನೋ ಅನಿಸುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು 2 ಮಾತಾಡಿ ಈ ಒಂದು ಸುದ್ದಿಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.